ಕರ್ನಾಟಕದ ಸಮಸ್ತ ಜನತೆಗೆ ನಿಮ್ಮನೆ ಹುಡುಗ ಮಂಜುನಾಥ್ ಮಾಡುವ ನಮಸ್ಕಾರಗಳು. ಇವತ್ತು ನಾನು ಸ್ಕಾಲರ್ಶಿಪ್ ರಿಲೇಟೆಡ್ ಇನ್ಫಾರ್ಮೇಶನ್ಸ್ ಕೊಡಬೇಕು ಅಂತ ಹೇಳಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಯಾರೆಲ್ಲ SSLC ಮುಗಿಸಿದಂತಹ ವಿದ್ಯಾರ್ಥಿಗಳಿದ್ದೀರಾ ಅಥವಾ PUC ಡಿಪ್ಲೊಮೊ ಪದವೀಧರರು, ಸ್ನಾತಕೋತ್ತರ ಪದವೀಧರರು, ಮತ್ತೆ ನರ್ಸಿಂಗ್ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡ್ತಾ ಇರೋರು, ಇಂಜಿನಿಯರಿಂಗ್ನವರು, MBBS ನವರು ಇತ್ಯಾದಿ LLB ನವರು, ಇವರು ಈ ವಿಡಿಯೋವನ್ನ ತಪ್ಪದೆ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ, ಇನ್ನು ನಮ್ಮ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡೋಣ ಮರಿಬಿಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಫಸ್ಟ್ನೇದಾಗಿ ಕರ್ನಾಟಕ ಸರ್ಕಾರ ಒಂದು ಪ್ರೋತ್ಸಾಹ ಯೋಜನೆ 2025 ಅಡಿಯಲ್ಲಿ ಒಂದು ಸ್ಕಾಲರ್ಶಿಪ್ ಅನ್ನ ನೀಡ್ತಾ ಇದ್ದೆ. ಇದಕ್ಕೆ ಅರ್ಜಿಗಳ ಆಹ್ವಾನವನ್ನ ಮಾಡ್ತಾ ಇದೆ. ದಯವಿಟ್ಟು ಬೇಗ ನೀವು ಪೋರ್ಟಲ್ ಅಲ್ಲಿ ಹೋಗಿ ಈ ಒಂದು ಅರ್ಜಿಗಳನ್ನ, ಸ್ಕಾಲರ್ಶಿಪ್ ರಿಲೇಟೆಡ್ ಅರ್ಜಿಗಳನ್ನ ನೀವು ಹಾಕಿ ಅಂತ ಹೇಳ್ತಾ, ಇದಕ್ಕೆ ಯಾರೆಲ್ಲ ಅಪ್ಲೈ ಮಾಡಬಹುದು ಅಂತ ಹೇಳಿದ್ರೆ PUC ಮತ್ತೆ ಡಿಪ್ಲೊಮೊ ಪದವಿ, ಸ್ನಾತಕೋತ್ತರ ಪದವಿ ಮುಗಿಸಿರೋ ವ್ಯಾಸಂಗ ಮಾಡ್ತಾ ಇರೋರು ಈ ಒಂದು ಸ್ಕಾಲರ್ಶಿಪ್ಗೆ ನೀವು ಅರ್ಜಿಯನ್ನ ಹಾಕ್ಬೋದು. ಇದಕ್ಕೆ ಕೇವಲ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳು ಮಾತ್ರ ಈ ಒಂದು ಅರ್ಜಿಗೆ ಅರ್ಹರಾಗಿರ್ತೀರಾ, ಅವರು ಮಾತ್ರ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈನ ಮಾಡಬಹುದು, ಬೇರೆಯವರಿಗೆ ಇಲ್ಲ. ಇನ್ನ ಯಾವ್ಯಾವ ಕೋರ್ಸ್ಗಳಿಗೆ ಎಷ್ಟೆಷ್ಟು ಸ್ಕಾಲರ್ಶಿಪ್ ಅನ್ನು ನೀಡ್ತಾ ಇದ್ದಾರೆ ಅಂತ ನೋಡೋದಾದ್ರೆ, ಒಂದು PUC ವಿದ್ಯಾರ್ಥಿಗಳಿಗೆ 20,000 ರೂಪಾಯಿ PUC ಮತ್ತೆ ಡಿಪ್ಲೊಮೋದವರಿಗೆ ಕೊಡ್ತಾ ಇದ್ದಾರೆ. ಡಿಗ್ರಿ ವಿದ್ಯಾರ್ಥಿಗಳಿಗೆ 25,000 ರೂಪಾಯಿ ಸ್ಕಾಲರ್ಶಿಪ್ ಸಿಗ್ತಾ ಇದೆ. ಮಾಸ್ಟರ್ ಡಿಗ್ರಿನವರಿಗೆ 30,000 ಸಿಗ್ತಾ ಇದೆ. ತಾಂತ್ರಿಕ ಕೋರ್ಸ್ಗಳಿಗೆ 35,000 ರೂಪಾಯಿಗಳನ್ನ ಒಂದು ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದಾರೆ. ನೀವು ಅಪ್ಲೈನ ಮಾಡಬಹುದು. ಅವರ ಅಧಿಕೃತ ವೆಬ್ಸೈಟ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಹೋಗಿ ಚೆಕ್ ಮಾಡ್ಕೊಂಡು ನೀವು ಅಪ್ಲೈ ಮಾಡ್ಕೊಳ್ಳಿ. ಇನ್ನೊಂದು ಇಂಪಾರ್ಟೆಂಟ್ ನೋಟ್ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಇದನ್ನ ನೋಟ್ ಮಾಡ್ಕೊಳ್ಳಿ. ಒಂದು, ನೀವು ಅಪ್ಲೈ ಮಾಡಬೇಕಾದ್ರೆ ನಿಮ್ಮ ಕಾಲೇಜ್ ಏನಾದ್ರು ಶೋ ಆಗ್ತಾ ಇಲ್ಲ, ವೆಬ್ಸೈಟ್ ಅಲ್ಲಿ ಏನಾದ್ರು ಸಿಗ್ತಾ ಇಲ್ಲ ಅಂತಂದ್ರೆ ನೀವು ದಯವಿಟ್ಟು ನಿಮ್ಮ ಆಯಾ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಪರಿಶಿಷ್ಟ ಜಾತಿಗಳ ಕಲ್ಯಾಣ ಇಲಾಖೆಗಳ ಕಚೇರಿಗೆ ಭೇಟಿ ನೀಡಿ ನಿಮ್ಮ ಕಾಲೇಜಿನ ಹೆಸರನ್ನ ಪೋರ್ಟಲ್ ಅಲ್ಲಿ ನೋಂದಾಯಿಸತಕ್ಕದ್ದು. ಇದು ನಾನು ಹೇಳ್ತಾ ಇರೋದಲ್ಲ, ಗೌರ್ಮೆಂಟ್ ಸರ್ಕಾರನೇ ಹೇಳಿದೆ. ಒಂದಷ್ಟು ಕಾಲೇಜ್ ಯಾವ್ದಾದ್ರು ಬಿಟ್ಟೋಗಿದ್ರೆ ಅಥವಾ ನಿಮ್ಗೆ ಅಪ್ಲೈ ಮಾಡ್ಬೇಕಾದ್ರೆ ಸಿಗ್ತಿಲ್ಲ ಅಂತಂದ್ರೆ ನೀವು ಅಲ್ಲಿಗೆ ಹೋಗಿ ಭೇಟಿ ಮಾಡಿ ನೀವು ಹೇಳಿದ್ರೆ ಅವರು ಆಡ್ ಮಾಡಿ ಕೊಡ್ತಾರೆ. ತದನಂತರ ನೀವು ಅಪ್ಲೈ ಮಾಡಬಹುದು. ಇನ್ನು ಅಗತ್ಯ ದಾಖಲೆಗಳು ಏನೇನ್ ಬೇಕು ಅಂತ ನೋಡೋದಾದ್ರೆ, ಒಂದು ಕ್ಯಾಸ್ಟ್ ಇನ್ಕಮ್ ಇರಬೇಕು. ನೀವು ಕರ್ನಾಟಕದ ನಿವಾಸಿಗಳು ಅನ್ನೋದು ಪ್ರೂವ್ ಮಾಡ್ತಿಗೆ ಒಂದು ಎವಿಡೆನ್ಸ್ ಬೇಕು. ನಂತರ ನಿಮ್ಗೆ ಆಧಾರ್ ಕಾರ್ಡ್ ಬೇಕು, ಆಧಾರ್ ಲಿಂಕ್ಡ್ ಬ್ಯಾಂಕ್ ಡೀಟೇಲ್ಸ್ ಇರಬೇಕು, ಮತ್ತೆ ನಿಮ್ಮ ಕಾಲೇಜಿನ ಪ್ರವೇಶ ಪತ್ರ ಇರಬೇಕು, ಮತ್ತೆ ರೆಸಿಪ್ಟ್ಗಳು ಇರಬೇಕು, ಒಂದು 2 ಫೋಟೋಗಳು ಇರಬೇಕು. ಇದನ್ನ ನೀವು ಹಾಕ್ಬಿಟ್ಟು ನೀವು ಅಪ್ಲೈನ ಮಾಡಬಹುದು. ನೆಕ್ಸ್ಟ್, ಕೋಟಕ್ ಮಹೀಂದ್ರಾ ಬ್ಯಾಂಕ್ನವರು ಹೆಣ್ಣು ಮಕ್ಕಳಿಗಾಗಿ ಒಂದು ಸ್ಕಾಲರ್ಶಿಪ್ ಯೋಜನೆಯನ್ನ ತಂದಿದ್ದಾರೆ. 1.5 ಲಕ್ಷದವರೆಗೆ 1,50,000 ರೂಪಾಯಿಗಳವರೆಗೂ ಒಂದು ಸ್ಕಾಲರ್ಶಿಪ್ ಅನ್ನ ಕೊಡ್ತಾ ಇದ್ದಾರೆ. ಕೋಟಕ್ ಕನ್ಯಾ ಯೋಜನೆ ಅಡಿಯಲ್ಲಿ ಈ ಸ್ಕಾಲರ್ಶಿಪ್ ಅನ್ನ ನೀಡ್ತಾ ಇದ್ದಾರೆ. ಇದು ಹೆಣ್ಣು ಮಕ್ಕಳಿಗಾಗಿ ಮಾತ್ರ. ಯಾರೆಲ್ಲ ಹಾಕ್ಬೋದು ಅಂತಂದ್ರೆ, ಬಡ ವಿದ್ಯಾರ್ಥಿ ಹೆಣ್ಣು ಮಕ್ಕಳು ಮಾತ್ರ ಇದಕ್ಕೆ ಒಂದು ಹಾಕ್ಬೋದು. ಮತ್ತೆ ಯಾವ ಕೋರ್ಸ್ನವರು ಈ ಒಂದು ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡಬಹುದು ಅಂತ ನೋಡಿದ್ರೆ, ಒಂದು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಮಾಡಬಹುದು, MBBS ಸ್ಟೂಡೆಂಟ್ಸ್ ಮಾಡಬಹುದು, LLB ಸ್ಟೂಡೆಂಟ್ಸ್ ಮಾಡಬಹುದು, ಮತ್ತೆ BSMS ರಿಸರ್ಚ್ನವರು, ಇವರು ಈ ಒಂದು ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡಬಹುದು, ಬೇರೆಯವರು ಮಾಡಂಗಿಲ್ಲ. ನೀವು ಅಧಿಕೃತ ವೆಬ್ಸೈಟ್ ಅಲ್ಲಾದ್ರೂ ಚೆಕ್ ಮಾಡಿ, ಇಲ್ಲ ಕೋಟಕ್ ಮಹೀಂದ್ರ ನಿಯರ್ ಬೈ ಯಾವ್ದಿರುತ್ತೆ ನೀವು ಅಲ್ಲಿ ಹೋಗಿ ಇನ್ಫಾರ್ಮೇಶನ್ಸ್ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನೊಂದು ಸ್ಕಾಲರ್ಶಿಪ್ ಇದೆ, ಲಾಸ್ಟ್ ಸ್ಕಾಲರ್ಶಿಪ್. ಇದು BSc ನರ್ಸಿಂಗ್ ಅಥವಾ GNM ವಿದ್ಯಾರ್ಥಿಗಳಿಗೆ, ನರ್ಸಿಂಗ್ ಕೋರ್ಸ್ ಅಲ್ಲಿ ಯಾರೆಲ್ಲ ವ್ಯಾಸಂಗ ಮಾಡ್ತಾ ಇದ್ದೀರಾ ಅಂತವರಿಗೆ ಈ ಒಂದು ಸ್ಕಾಲರ್ಶಿಪ್ ಅಂತ ಹೇಳ್ತಾ ಇದ್ದೀನಿ. ಅದು ಅಲ್ಲದೆ ಇದು ಅಲ್ಪಸಂಖ್ಯಾತರಿಗೆ ಮಾತ್ರ, ಬೇರೆ ಯಾರು ಅಪ್ಲೈ ಮಾಡಂಗಿಲ್ಲ. ಅಲ್ಪಸಂಖ್ಯಾತರ ಒಂದು ಪ್ರವರ್ಗದಲ್ಲಿ ಯಾರ್ಯಾರೆಲ್ಲ ಬರ್ತೀರಾ, ಫಾರ್ ಎಕ್ಸಾಂಪಲ್ ಮುಸ್ಲಿಮರಾಗಿರ್ಬೋದು, ಸಿಖ್ವರಾಗಿರ್ಬೋದು, ಬೌದ್ಧರಾಗಿರ್ಬೋದು, ಜೈನರಾಗಿರ್ಬೋದು, ಕ್ರಿಶ್ಚಿಯನ್ಸ್ ಅವರಾಗಿರ್ಬೋದು, ಈ ಒಂದು ಲಿಂಕ್ ಅನ್ನ ನಾನು ನಿಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿಗೆ ಹೋಗಿ ನೀವು ಥ್ರೂ ಅಪ್ಲೈ ಮಾಡಬಹುದು ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದ.